ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬ ಮೈಂಡ್ಗೆ ಮಾಡ್ತಿದ್ದಾರೆ ಅಂತ? ಮೈಂಡ್ ಗೇಮ್ ಅಶ್ವಿನಿ ಅವರು ಸ್ವಲ್ಪ ಗಿಲ್ಲಿ ಅಂತ ಅನ್ನಿಸ್ತು. ಯಾಕೆಂದರೆ ಅವರೇ ಹೇಳಿರ್ತಾರಲ್ಲ ಇದರಲ್ಲಿ ಏನಂತ, ಹನುಮಂತು ಮತ್ತು ಅವ್ರು ಯಾರು ಪ್ರಥಮ್ ಸೀಸನ್ಸ್ ನಂಗೆ ತುಂಬ ಇಷ್ಟ, ಅವರಿಬ್ಬರು ನಾನು ಫಾಲೋ ಮಾಡ್ತಿದ್ದೀನಿ ಅಂತ. ಸೊ ಆ ಥರ ಎಲ್ಲ ಅಂದ್ಕೊಂಡಾಗ ಅದು ತುಂಬ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆಟ ಆಡ್ತಿದ್ದಾರೆ ಅಂತ ಅನ್ನಿಸ್ತು. ಬಿಗ್ ಬಾಸ್ ಮನೆಯಲ್ಲಿ ಈಗ ಇಷ್ಟು ದಿನಗಳ ಕಾಲ ಇದ್ದಾರೆ, ಏನಾದರೂ ವಸ್ತುನ ತೊಗೊಂಬರ್ಬೇಕು ಅಂದರೆ ಏನು ತೊಗೊಂಬರ್ತಿದ್ರಿ ಅಂತ? ಬೀನ್ ಬ್ಯಾಗ್, ನಿವ್ಯಾ ಬೀನ್ ಬ್ಯಾಗ್ ತೊಗೊಂಡು ಬರ್ತಿದ್ದೆ ನಾನು. ಯಾಕಂದರೆ ಅದ್ರಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು, ತುಂಬ ಕಂಫರ್ಟಬಲ್ ಆಗಿರ್ತಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡು ಬರ್ತಿದ್ದೆ. ಅದೇ ಬೀನ್ ಬ್ಯಾಗ್ ಎಸ್ದು ಬಿಟ್ಟೆಲ್ಲ ರಕ್ಷಿತ್ ಅವ್ರು ನಿಮ್ಗೆ ಹೇಳಿದ್ದು, ನಿಮಗೆ ರಘುವಣ್ಣ ಅವ್ರು ವರ್ಕೊಂತೀರಾ ಹಂಗೆ ಹಿಂಗೆ ಅಂತಂದಾಗ, ಸೊ ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ರು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಶಿ ಈಸ್ ವೆರಿ ಪೊಸೆಸಿವ್. ಅವಳಿಗೆ ಇಷ್ಟ ಆಗಿರೋರ ಜೊತೆ ಅವ್ರ ಜೊತೆ ಮಾತಾಡ್ತಿರೋ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ, ಇಲ್ಲ ಅವ್ರು ನಮ್ಮ ಜೊತೆ ಮಾತಾಡ್ತಿದ್ರು, ಅವಳು ಸ್ವಲ್ಪ ಪೊಸೆಸಿವ್ ಫೀಲ್ ಮಾಡ್ತಾಳೆ ಅವಳು. ಆ ಒಂದು ರೀಸನ್ಗೆ ಓಕೆ, ಅವಳಿಗೆ ಪ್ರೈವಸಿ ಬೇಕಾಗಿರೋದು. ಅವಳೇ ಹೇಳ್ತಾಳಲ್ಲ, ನನಗೆ ಪ್ರೈವಸಿನೇ ಕೊಡ್ತಿಲ್ಲ ಯಾರು ಅಂತೆಲ್ಲ, ಅವಳಿಗೆ ಅದೆಲ್ಲ ಒಂದು ಸ್ವಲ್ಪ ಅನಿಸ್ತನ್ಸುತ್ತೆ. ಟಾರ್ಗೆಟ್ ಗೊತ್ತಿಲ್ಲ ಅವಳ ತಲೆಯಲ್ಲಿ ಏನು ಓಡ್ತಾ ಇತ್ತು. ಓಕೆ, ಇವ್ರು ಯಾರು ಬಂದು ರಘುವಣ್ಣನ ಪಕ್ಕನೋ ಗಿಲ್ಲಿ ಪಕ್ಕ ಕೂತ್ಕೋಬಾರ್ದು, ಮಾತಾಡಬಾರ್ದು ಅನ್ನೋದು ಬಂದಿತ್ತು ಅನ್ಸುತ್ತೆ. ಯಾಕಂದರೆ ನಾನು ರಘುವಣ್ಣನ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ವಿ. ಅವಳಿಗೆ ಅದೆಲ್ಲ ಸ್ವಲ್ಪ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅನಿಸುತ್ತೆ. ಸೊ ಎಸ್. ಗಿಲ್ಲಿ, ರಕ್ಷಿತಾ ಮತ್ತು ಕಾವ್ಯ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿದೆ ಅಂತ ಅನಿಸುತ್ತಾ ನಿಮಗೆ? ನನಗೆ ಐಡಿಯಾನೇ ಇರಲಿಲ್ಲ ಇದ್ರ ಬಗ್ಗೆ. ಆ ಲವ್ ಸ್ಟೋರಿ ಅಂತೆಲ್ಲ ಏನೂ ಹೇಳಲ್ಲ ನಾನು ಅದನ್ನು. ಬಟ್ ವೀಕೆಂಡಲ್ಲೂ ಕೂಡ ಸುದೀಪ್ ಸರ್ ಅಲ್ಲಿ ಏನೋ ಹೇಳ್ತಾರೆ, ಆವಾಗಲೇ ನಮಗೆ ಓ ಹೌದಾ ಈ ಥರ ಬೇರೆ ಏನೋ ನಡೀತಿದ್ಯಾ ಅಂತ ಅನ್ನಿಸ್ತು. ಆಮೇಲೆ ಗಿಲ್ಲಿನೂ ಹೇಳ್ತಾನೆ, ನಾನು ಲಿವಿಂಗ್ ಏರಿಯಾದಲ್ಲಿ ಕನೆಕ್ಷನ್ ಸರಿ ಮಾಡ್ತಿದ್ರೆ ಇದೇನೋ ಕಿಚನಲ್ಲಿ ಬಲ್ಬ್ ಆನ್ ಆಗ್ತಿದೆ ಅಂತೆಲ್ಲ ಗಿಲ್ಲಿ ಹೇಳ್ತಾನೆ ಮನೇಲಿ. ಸೊ ಅವಾಗ ರಕ್ಷಿತಾ ಹೇಳ್ತಾ ಇದ್ಲು, ನನಗೆ ಗಿಲ್ಲಿ ಥರ ಹುಡುಗ ಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ಬಟ್ ಆ ಥರ ಎಲ್ಲ ಲವ್ ಸ್ಟೋರಿ ನಡೀತಿದೆ ಅಂತ ಅನ್ಸಲ್ಲ. ಬಟ್ ಅವರಿಗೆ ಅವರು ಇಷ್ಟ ಆಗ್ತಾರೆ, ಮನೇಲಿ ಒಬ್ಬೊಬ್ರು ಇಷ್ಟ ಆಗ್ತೀವಿ ಅಲ್ಲ, ಅದು ಫ್ರೆಂಡ್ ಆಗಿರ್ಬೋದು, ಬ್ರದರ್ ಥರ ಆಗಿರ್ಬೋದು, ಆ ಥರ ಇಷ್ಟ ಇರ್ಬೋದು. ಈಗ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವ್ರು ರೀಎಂಟ್ರಿ ಕೊಟ್ಟಿರೋದು, ಆ ಒಂದು ಪ್ರೋಮೋಗಳನ್ನ ನೀವು ನೋಡಿರ್ತೀರ. ಅಶ್ವಿನಿ ಗೌಡ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಗಿಲ್ಲಿ ಅವರು ಧ್ರುವಂತ್ ಅವರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಜರ್ಕ್ ಕೊಡಿತಾ ಇದೆ ಅನ್ನೋವಂಥದ್ದು. ಸೊ ಮಲ್ಲಮ್ಮ ಅವ್ರನ್ನ ಬಂದುಬಿಟ್ಟು ಮಾತಾಡಿಸ್ತಾರೆ, ಅಪ್ಕೊತಾರೆ. ಬಟ್ ಎಲ್ಲೋ ಒಂದು ಕಡೆ ಮಿಸ್ಕಮ್ಯುನಿಕೇಷನ್ ಆಗ್ತಿದೆ, ಎಲ್ಲೋ ಒಂದು ಕಡೆ ಟ್ರಿಗರ್ ಆಗ್ತಿದೆ ಅನ್ನೋಂಥದ್ದು. ಸೊ ಆ ಥರ ಹೇಳಿದಾಗ ಹೆಂಗೆ ಅನ್ನಿಸ್ತು ನಿಮಗೆ ಅಂತ? ಹೌದಾ, ನಾನು ನೋಡಲಿಲ್ಲ ಆ ಎಪಿಸೋಡು, ಪ್ರೋಮೋನು ನೋಡಿಲ್ಲ ನಾನು. ಬಟ್ ಅಮ್ಮ ಎಂಟ್ರಿ ಆದರು ಮನೆಗೆ ಅಂತ ಗೊತ್ತು. ಯಾಕಂದರೆ ನೆನ್ನೆನೂ ಕೂಡ ಅಮ್ಮನ ಮೀಟ್ ಮಾಡಿದ್ದೆ ನಾನು. ಬಟ್ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರೋ ಗೊತ್ತಿಲ್ಲ. ಯಾಕಂದರೆ ಆಚೆಯಿಂದ ಅವರು ನೋಡಿರ್ತಾರೆ ಅಲ್ಲ ಒಳಗಡೆ ಏನೇನು ನಡೀತಿದೆ ಅಂದ್ಕೊಂಡೆಲ್ಲ. ನಮಗೂ ಅನ್ನಿಸ್ತಿತ್ತು ಎಲ್ಲೋ ಅವ್ರು ಹೇಳ್ಕೊಡ್ತಾಯಿದ್ರು ಮಲ್ಲಮ್ಮಂಗೆ ಈ ಥರ ಹಿಂಗೆ ನಾಮಿನೇಟ್ ಮಾಡಿಲ್ಲ, ಅವ್ರು ಬೇರೆಯವ್ರನ್ನ ಯಾರು ನೇಮ್ ತೊಗೊಂಡಾಗ ಇವ್ರು ಇಲ್ಲಿ ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದೆಲ್ಲ ನೋಡ್ತಿದ್ವಿ. ಎಲ್ಲೋದು ಅಮ್ಮನ ಆಟಕ್ಕೆ ಎಫೆಕ್ಟ್ ಆಗ್ತಿದೆ ಅಂತಲೂ ಅನಿಸಿತ್ತು. ಬಟ್ ಅವರು ಆಚೆಯಿಂದ ಎಪಿಸೋಡ್ಸ್ ನೋಡ್ಕೊಂಡು ಒಳಗಡೆ ಹೋಗಿದ್ದಾರೆ ಅಂದಾಗ ಅಮ್ಮಂಗೆ ಕ್ಲಾರಿಟಿ ಅನ್ನೋದಿರುತ್ತೆ, ಹೇಗಿರಬೇಕು ಏನು ಅಂದ್ಕೊಂಡು. ಎಷ್ಟೊಂದು ಜನ ಹೇಳಿರ್ತಾರೆ, ಅವರು ಎಪಿಸೋಡ್ಸ್ ನೋಡಿರೋದ್ರಿಂದ ಅದಕ್ಕೆ ಆ ಥರ ರಿಯಾಕ್ಟ್ ಮಾಡಿದ್ರು ಅನಿಸುತ್ತೆ. ಈ ವಾರ ಯಾರು ಎಲಿಮಿನೇಟ್ ಆಗಿ ಬರ್ತಾರೆ? ಟಾಪ್ 5 ಬೇಕಾಗಿರುವಂಥದ್ದು, ಆದರೂ 6 ಮೆಂಬರ್ಸ್ ಇರೋದ್ರಿಂದ. ಸೊ ಯಾರು ಬರ್ತಾರೆ ಮುಂಚೆನೆ ಅಂತ? ಥಿಂಕ್ ಕಾವ್ಯ ಬರ್ತಾರೆ ಅನಿಸುತ್ತೆ. ಓಕೆ, ಕಿಚ್ಚನ ಅಕ್ಕಪಕ್ಕ ಯಾರು ಇರಬೇಕು ನಿಮ್ಮ ಪ್ರಕಾರ, ಆ್ಯಂಡ್ ಯಾರು ಗೆಲ್ಲಬೇಕು ಅಂತ? ರಘುವಣ್ಣ ಮತ್ತು ಧನು ಇರಬೇಕು. ಧನು ಗೆಲ್ಲಬೇಕು. ಎಸ್, ಕಿಚ್ಚ ಸುದೀಪ್ ಅವರಿಂದ ರಾಶಿಕಾ ಅವ್ರು ಏನು ಕಲ್ತರು ಅಂತ? ಸುದೀಪ್ ಸರ್ ಏನು ಮಾತಾಡೋದು, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ವೀಕೆಂಡ್ ನಾವೆಲ್ಲ ವೆಯ್ಟ್ ಮಾಡ್ತಿರ್ತೇವೆ ಅವ್ರು ಮಾತಾಡೋದಾಗಿರಲಿ, ಅವ್ರು ಯೋಚನೆ ಮಾಡೋ ರೀತಿ. ಸೊ ಈ ಥರನೂ ಈ ವಿಷಯನ ನಾವು 1 ವೀಕ್ ಟಾಸ್ಕ್ ಕೊಟ್ಟಿರ್ತಾರೆ, ಇಲ್ಲ ಏನೋ ಒಂದು ಇರತ್ತೆ, ಅದನ್ನು ಈ ಥರನೂ ಯೋಚನೆ ಮಾಡ್ಬೋದಿತ್ತ, ಈ ಆ್ಯಂಗಲಲ್ಲೂ ಯೋಚನೆ ಮಾಡ್ಬೋದಿತ್ತು ಅಂತ ನಾವು ಸುದೀಪ್ ಸರಿಂದ ಕಲ್ತ್ರಿ. ಬಿಕಾಸ್ ಯಾರಿಗೂ ಆ ಥಾಟ್ ಇರ್ತಿರ್ಲಿಲ್ಲ ನಮಗೆ. ವಾವ್, ಓಕೆ, ಸೊ ಈ ಥರದಿಂದ ಯೋಚನೆ ಮಾಡಬೇಕು. ಸುದೀಪ್ ಸರ್ ಎಷ್ಟೊಂದು ನಮಗೆ ಹೇಳೋಗ್ತಾಯಿದ್ರು ಬುದ್ಧಿಮಾತು, ಹೀಗಿರಬೇಕು ಹಾಗಿರಬೇಕು ಅಂದ್ಕೊಂಡು ಹಿಂಟ್ಸ್ ಕೊಡ್ತಿರ್ಲಿಲ್ಲ ಡೈರೆಕ್ಟಾಗಿ. ಚಿಕ್ಕಪ್ಪನ ಕತೆ ಹೇಳ್ತೀನಿ ಕೇಳಿ ಅಂದ್ಕೊಂಡು ಈ ಥರ ಎಲ್ಲ ಹೇಳ್ತಿದ್ದಾಗ ಕರೆಕ್ಟ್ ಅಲ್ವಾ, ಅದನ್ನು ನಾವು ಸರಿ ಮಾಡಿಕೊಂಡ್ರೆ ಈ ಜರ್ನಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.